ಅನಾಥಾಶ್ರಮ ನಡೆಸುತ್ತಿರುವವರ ಮೇಲೆ ಭಜಂತ್ರಿ ಕುಟುಂಬಸ್ಥರಿಂದ ದಬ್ಬಾಳಿಕೆ ದಾಖಲೆಗಳಿದ್ದರೂ ಕ್ರಮ ಕೈಗೊಳ್ಳದ ಅಧಿಕಾರಿಗಳು. ಗೋಕಾಕ್ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಲ್ಲಿದ್ದ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಹೊರಹಾಕಿದ್ದಾರೆಂದು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸುತ್ತಿರುವ ಕುಮಾರ ಕೊಣ್ಣೂರ ಮತ್ತು ಧನ್ಯಕುಮಾರ ಮೇಗೇರಿ ಇವರು ಗೋಕಾಕದ ಅನಾಥಾಶ್ರಮ ಮುಂದೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಜಂತ್ರಿ ಕುಟುಂಬಸ್ಥರ ವಿರುದ್ಧ ಆರೋಪಿಸಿದ್ದಾರೆ. ಇನ್ನು ಈ ಕಟ್ಟಡದಲ್ಲಿ ಶಾಲೆ ಇದೆಯೆಂದು ಸುಳ್ಳು ಹೇಳಿ ಅಧಿಕಾರಿಗಳ ದಾರಿ ತಪ್ಪಿಸುತ್ತಿದ್ದಾರೆ. ಈಗಾಗಲೇ ಕಟ್ಟಡದ ಖರೀದಿಯ ಎಲ್ಲ ದಾಖಲೆಗಳು, ಮುಂದೆ ಯಾವುದೇ ತಂಟೆ ತಕರಾರು ಮಾಡುವುದಿಲ್ಲವೆಂದು ಬರೆದು ಕೊಟ್ಟ ಕುಟುಂಬಸ್ಥರ ಸಮ್ಮತಿ ಪತ್ರ ಇದ್ದರೂ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿದ್ದವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾನೆಂದರು. ಶಾಲೆ ಇದೆ ಎಂದು ಹೇಳಿದ್ದರ ಬೆನ್ನಲ್ಲೇ ಶಾಲೆಗೆ ಸಂಬಂಧಪಟ್ಟ ಚಿಕ್ಕೋಡಿ ಡಿಡಿಪಿಗೆ ಮನವಿ ನೀಡಿದರೂ ಸಹ ಅವರೂ ಕೂಡ ತನಿಖೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ಕಟ್ಟಡದ ಮೇಲೆ ಹಾಕಿದ್ದ ಅನಾಥಾಶ್ರಮ ಬ್ಯಾನರ ಹರಿದು ಅಮಾಯಕರ ಮೇಲೆ ಪರಸ್ತಗಳಿಂದ ಜನರನ್ನು ಕರೆಯಿಸಿ ಹಲ್ಲೆ ಮಾಡಿಸುತ್ತಿದ್ದಾನೆ. ಒಳಗಡೆ ಹೋಗದಂತೆ ಗೇಟಗಳಿಗೆ ಬೀಗ ಹಾಕಿ ದರ್ಪ ತೋರಿದ್ದಾನೆ. ಇದರ ಬಗ್ಗೆ ನಗರ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೊಂಡರು. ಅದರ ಜೊತೆಯಲ್ಲಿ ಮಹಿಳೆಯರು ಅನಾಥಾಶ್ರಮದ ಒಳಗೆ ಮಲಗಿಕೊಳ್ಳಲು ಹೋಗುವಾಗ ಒಳಗಿನಿಂದ ಗೇಟಗಳಿಗೆ ಬೀಗ ಹಾಕಿದ್ದರಿಂದ ಇಡೀ ರಾತ್ರಿ ಕಟ್ಟಡದ ಹೊರಗಡೆ ಮಲಗಿಕೊಳ್ಳುವ ಹಾಗೆ ಮಾಡಿದ್ದಾರೆ. ಇಷ್ಟಾದರೂ ಸಹ ಅಧಿಕಾರಿಗಳು ಮಾತ್ರ ಇತ್ತ ತಲೆ ಹಾಕದೆ ಕುಳಿತಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಅವರು ಹಲವಾರು ವರ್ಷ ಅದನ್ನು 2 ವರ್ಷಗಳಿಂದ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಆ ಸಮಯದವರು ಕುಮಾರ್ ಶಿಪುತ್ ಕೊಣ್ಣೂರವರಿಗೆ ಅನಾಥಾಶ್ರಮ ಹಾಗೂ ಮತ್ತು ವೃದ್ಧರಿಗೆ ಒಂದು ಅನುಕೂಲ ಮಾಡ್ಕೊಂಡು ಬರತ್ತಾರೋ. ಆ ಅನುಕೂಲ ಮಾಡಿದ ನಂತರ ಇವರು ಖರೀದಿ ಕೊಟ್ಟ ನಂತರ ಭಜಂತ್ರಿಯವರು ಖರೀದಿ ಕೊಟ್ಟ ನಂತರ ಸಂವೇದವರಿಗೆ ಬಿಡ್ತಾ ಇಲ್ಲ. ಸಂವೇದವರು ಕುಮಾರ್ ಶಿಪುತ್ ಕೊಣ್ಣೂರವರಿಗೆ 1 ವರ್ಷದವರೆಗೆ ಒಂದು ಬಾಂಡ್ ಮುಖಾಂತರ ಅವರಿಗೆ ಈ ವೃದ್ಧಾಪ ಹಾಗೂ ಮತ್ತು ವಯಸ್ಕರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಶಾಲೆಯನ್ನು ಇದನ್ನು ತೆಗೆದಿರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ 1 ವರ್ಷದಂತ ಅವರು ಬಿಡ್ತಾ ಇಲ್ಲ. ಈ ನೋಡ್ರಿ ಸಮಯದ ಮಹಾವೀರ್ ಸಮಯವರು ಖರೀದಿ ಕೊಟ್ಟಂತ ಇದು ನಮ್ಮ ಖರೀದಿ ಕೊಟ್ಟಾರ್ರಿ ಭಜಂತ್ರಿ ಅವರು. ಸಮಯದ ಮಹಾವೀರ್ ಸಮಯವರಿಗೆ ಭಜಂತ್ರಿ ಅಪ್ಪ ಸಾಹೇಬ್ ಭಜಂತ್ರಿ ಅವರು ಖರೀದಿ ಕೊಟ್ಟಾರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಖರೀದಿ ಒಂದು ಕಾಗಪತ್ರ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಉತ್ತಾರ ನಮ್ಮ ನಗರಸಭೆ ಉತ್ತಾರ. ಇಲ್ಲಿ ನೋಡ್ರಿ, ಇದು ನಗರಸಭೆ ಉತ್ತಾರ. ಇದು ಈ ರಾತ್ರಿ ಕಾಯ್ದೆ ಕಾನೂನು ಇದ್ರೂ ಇವರ ಸಮಯದವರಿಗೆ ಬಿಡ್ತಾ ಇಲ್ಲ. ವೃದ್ಧಾಶ್ರಮ ಬಿಡ್ತಾ ಇಲ್ಲ. ನಮ್ಮ ಸಾಲಿ ಐತಿ ಅದೈತಿ ಎಲ್ಲ ಡೂಪ್ಲಿಕೇಟ್ ಮಾಡಿದಾರೆ ಅವರು. ಈಗ ಸಾಲಿ ಎಲ್ಲ ಬಿ ಡಿ ಒ ಸಾಹೇಬ್ರು ಒಂದು ನಾವು ಮನೆ ಇದನ್ನು ಅರ್ಜಿಯನ್ನು ಕೊಟ್ಟಿದ್ದೇವೆ. ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಅವ್ರಿಗೂ ಸಹ ನಾವು ಒಂದು ಅರ್ಜಿಯನ್ನು ಕೊಟ್ಟು ಬಂದು ಕೈಗಾರಿಕೆ ಪ್ರದೇಶ ಐತಿದ ಸಾಲಿ ಹಂಗೆ ಅನುಕೂಲ ಕೊಡ್ತಾರ್ರಿ. ಇವ್ರು ಸಾಲಿ ಐತಿ ಅದೈತಿ ಹೇಳಿ ಜನರೆಲ್ಲ ಇದು ಬೋಗಸ. ಚಲೋ ನಾವೀಗ ಒಂದು ವಾರದ 15 ದಿವಸ ಇಲ್ಲಿ ಬರತ್ತು. ಒಬ್ಬೊಬ್ಬರ ಒಂದು ದಿವ್ಸಗಿಲ್ಲ ಅಂದ್ರೆ ಒಂದು 10ರಿಂದ 15 ಮಂದಿ ಬರ್ತಾರೆ ಇಲ್ಲಿ. ನನ್ನ ಸಾಲ 5 ಕೊಡೈತಿ 10 ಕೊಡೈತಿ 20 ಲಕ್ಷ ಕೊಡೈತಿ ಹೇಳಿ ಕೋಟ್ಯಾಂತರ ವ್ಯವಹಾರ ಮಾಡಿದಾರೆ ಇವ್ರ ಭಜಂತ್ರಿ ಅವರ. ಪಾಪ ಯಾಕಪ್ಪ ಅಂದ್ರೆ ಈಗ ಬರ್ತಾರೋ ಕೇಳ್ತಾರೋ ಅವ್ರಿಗೆ ಅಂಜಿಕೆ ಹಾಕ್ತಾರ. ಅಂಜಿಕೆ ಏನಪ್ಪ 4-5 ಮಂದಿ ಹೆಂಗಸ್ ಕರ್ಕೊಂಡು ಬರೋದು, ಖೋಖೋದು ಮಾಡೋದು, ಅವ್ರ ಹೆಸರಲ್ಲೇ ಕಂಪ್ಯೂಟರ್ ಕೊಡೋದು, ಅದನ್ನ MLC ಮಾಡೋದು, ಹಿಂಗೆ ಮಾಡಿ ದಬ್ಬಾಳಿಕೆ ನಡೆಸಿದಾರೆ ಅವರು. ಪೊಲೀಸ್ ಕಂಪ್ಲೇಂಟ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ಫೆಬ್ರವರಿ 18 ತಾರೀಕಿಂದ ಚಾಲು ಮಾಡಿದವ್ರು ನಾವು. ಅಲ್ಲಿವರೆಗೆ ಏನಿರ್ಕ ಈಗ 4-5 ದಿವಸ ಆದ ನಮ್ಗೆ ತೊಂದರೆ ಮಾಡತ್ತಾರೆ. ಈಗೆಲ್ಲ ಅಡಿಗೆ ಗಿಡಿಗೆ ಎಲ್ಲ ಚಾಲು ಐತಾರೆ. ಆದರೂ ನಮ್ಗೆ ತೊಂದರೆ ಮಾಡತ್ತಾರೆ. ಅದನ್ನ ಇದು ಮಾಡಿ ಇಲ್ಲ. ನಿಮ್ಗೆ ವೃದ್ಧಾಶ್ರಮ ಮಾಡಕ್ಕೆ ನಿಮ್ಗೆ ಲೀಸ್ ಮೇಲೆ ಯಾರು ಕೊಟ್ಟಾರೆ? ಮಹಾವೀರ್ ಸಮಯ ಕೊಟ್ಟಾರ. ಮಹಾವೀರ್ ಸಮಯ ಸೌಂಡ್ ಬರ್ಬೇಕು ಜಾಸ್ತಿ. ಈಗ ತಕರಾರು ಯಾರು ಮಾಡತ್ತಾರೆ ಸರ್? ಈ ಭಜಂತ್ರಿ ಅವರು ಅಪ್ಪ ಸಾಹೇಬ್ ಭಜಂತ್ರಿ ಸರ್. ಮತ್ತು ಡಾಕ್ಯುಮೆಂಟ್ಸ್ ಯಾರ ಹೆಸರಲ್ಲಿ ಇದೆ ಸರ್? ಇದು ನಮ್ಮ ಹೆಸರಲ್ಲೇ ಇದನ್ನು ಕೊಟ್ಟಾರ ರೀ. ಲೀಸ್ ಮೇಲೆ ಕೊಟ್ಟಾರಲ್ಲ ರೀ. 1 ವರ್ಷ ಮಾಡಕ್ಕೆ ನಮಗೆಲ್ಲ ರೀ. ಸಮಯವ್ರ ಹೆಸರಲ್ಲೇ ಊಟಾರು ಐತೆ ರೀ ನಗರಸಭೆ. ಅದು ನೋಡಿ ನಾವೆಲ್ಲ ಚೌಕ್ರಿ ಇದನ್ನು ತೊಗೊಂಡು ನಾವೆಲ್ಲ ಮಂದಿನ ತಂದು
ಇದು ಮಾಡಿದೇವ್ರಿ ಇದೆಲ್ಲ ವೃದ್ಧಾಶ್ರಮ. ವೃದ್ಧಾಶ್ರಮ ನಡ್ಸತ್ತೀರಿ ಆದರೂ ತೊಂದರೆ ಮಾಡತ್ತಾರ ಅಪ್ಪ ಸಾಹೇಬ್ ಅವರ ಭಜಂತ್ರಿ. ಸರ್ ಮತ್ತು ಅವ್ರು ಸಾಲ ಐತಿ ಅಂತಾರಲ್ಲಕ್ರಿ ಸರ್? ಇಲ್ಲಿ ಸಾಲಿಲ್ಲ ಏನಿಲ್ಲ, ಕೈಗಾರಿಕೆ ಕೈಲಿ ಸಾಲ ಇರ್ತೈತ್ರಿ. ಹಾಂ ಹಾಂ ಅವ್ರು ಡಾಕ್ಯುಮೆಂಟ್ಸ್ ಇಲ್ಲ ಏನೂ ಇಲ್ಲ. ಹಾಂ ಇದನ್ನ ನಾವು ಬೀಡಿಂಗ್ ನೋಡಿ ಪರ್ಮಿಷನ್ ತೊಗೊಂಡಿರೋದು. ಹಾಂ ರೈಟ್ ಸರ್. ಇದ್ರ ಬಗ್ಗೆ ಏನೋ ಪೊಲೀಸ್ ಸ್ಟೇಷನ್ಗೆ ಏನೋ ಕಂಪ್ಲೇಂಟ್ ಕೊಟ್ರೇನ? ನಾವಿಲ್ಲ, ಅವರು ಹೋಗಿ ಕೊಟ್ಟರೆ ನಾವು ಹೋಗಿ ನಮ್ಮ ಡಾಕ್ಯುಮೆಂಟ್ಸ್ ತೋರಿಸಿವ್ರಿ. ಹಾಂ ಅವ್ರು ಡಾಕ್ಯುಮೆಂಟ್ಸ್ ಏನೂ ಕೊಟ್ಟಿಲ್ಲ. ಹಾಂ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಿಮ್ಮ ಪರವಾಗಿ ನ್ಯಾಯ ಕೊಡಿಸ್ಬೇಕಿದ್ದಲ್ಲ ಸರ್ ಪೊಲೀಸ್ ಇಲಾಖೆ? ಅವರು ತೊಗೊಂಬ ಅಂದಾರಲ್ಲ, ಏನಾರು ತೊಗೊಂಬರ್ತಾನ್ರೆ ನಾವು ತೊಗೊಂಡು ಕೊಡ್ತೇವೆ. ಆಮೇಲೆ ತೊಗೊಂಡು ಅಲ್ಲ, ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಏನಂತಾರೆ? ಅವರು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾರೆ. ಅವ್ರದ್ದು ನೋಡಿ ನಾವು ಎನ್ಕ್ವೈರಿ ಮಾಡ್ತಾ ಅಂತಾರೆ, 2 ದಿವಸ ಮಾಡ್ತಾರೆ. ಮಾಧ್ಯಮದ ಮೂಲಕ ಏನು ವಿನಂತಿ ಮಾಡ್ತಾರೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ? ಜಲ್ದಿ ನಮ್ಗೆ 2 ದಿವಸನಾಗ ನಮ್ಗೆ ಇದು ಮಾಡಿಕೊಡ್ಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು. ಸರ್ ಈಗ ಅಲ್ಲಿವರೆಗೂ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಈ ಜನರಿಗೆ ಎಲ್ಲಿದ್ದಾರೆ ಸರ್ ಈಗ ವಾಸ ಎಲ್ಲಿದ್ದಾರೆ? ಈಗ ನಿನ್ನ ಒಳಗಿದ್ರೆ ಈಗ ಅವ್ರ ಕೀಲಿ ಹಾಕೊಂಡು ಹಾಕಿ ನಾವೆಲ್ಲ ಹೊರಗೆ ಮಾಡ್ಕೊಂಡೇವ್ರಿ. ನೀನು ಸರ್ ಈಗ ಮಳೆ ಗಾಳಿ ಎಲ್ಲ ಈಗ ಬಿರುಗಾಳಿ ಸಮೇತ ಮಳೆ ಆಗ್ತಾ ಇದೆ ಸರ್. ಆದ್ರೆ ಮತ್ತೆ ನಾವು ಇದು ಮಾಡಿದಾನಲ್ಲ, ದಬ್ಬಾಳಿಕೆ ಮಾಡತ್ತಾನ್ರಿ. ನಮ್ಗೆ ಅಲ್ಲಿ ಹೆಣ್ಮಕ್ಳು ಟಾಯ್ಲೆಟ್ ಗಿಲೆಟ್ ಅದನ್ನು ಬಂದ್ ಮಾಡಿದಾನ. ಎಲ್ಲ ಹೋಗಿದ್ದು ರೀ. ಏನಂದ್ರು ಅವರು ಎಲ್ಲ ಎನ್ಕ್ವೈರಿ ಮಾಡಿ ಇದು ಮಾಡ್ತಾ ಇದ್ದಾರೆ, ಅವರು ಸಹಕಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಿಟ್ಟೆಪ್ಪ ಮೇಸ್ತ್ರಿ, ಮುತ್ತುರಾಜ ಮೇಗೇರಿ, ಚನ್ನಬಸವರಾಜ ಕೊಳ್ಳ್ಯಾಗೋಳ, ಸುಭಾಸ ಕಾಮೆವಾಡಿ, ಮಹಾಲಿಂಗ ಕಳಸನ್ನವರ ಸೇರಿದಂತೆ ಇನ್ನುಳಿದವರು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.